ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳದ್ದೇ ಟೆನ್ಷನ್ ಆಗಿದೆ ಕಾಂಗ್ರೆಸ್ ಪಾಲಿಗೆ ಲೋಕಸಭಾ ಚುನಾವಣೆಯಲ್ಲಿ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನು ಕಣಕ್ಕಿಳಿಸ್ತಾರೆ? ಅಭ್ಯರ್ಥಿಗಳದ್ದೇ ಟೆನ್ಷನ್. ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಸಚಿವರುಗಳ ಹಿಂದೇಟು ಹಾಕ್ತಾ ಇದ್ದಾರೆ. ಸಚಿವರುಗಳನ್ನೇ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿಸೋದಕ್ಕೆ ಹೈಕಮಾಂಡ್ ಚಿಂತನೆ ಒಂದು ಕಡೆ ನಡೆಸ್ತಾ ಇದ್ರೆ, ಅತ್ತ ಸಚಿವರು ಸ್ಪರ್ಧೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಆಸಕ್ತಿ ತೋರ್ತಾ ಇಲ್ಲ ಸಚಿವರಿಗೆ ಸ್ಥಳೀಯ ರಾಜಕಾರಣದ ಹಿಡಿತ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅನ್ನುವಂತಹ ಭೀತಿ. ಹಾಗಾಗಿ ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಸಚಿವರುಗಳು ಹಿಂದೇಟು ಹಾಕ್ತಾ ಇದ್ದು, ಈಗ ಕಾಂಗ್ರೆಸ್ ಅಭ್ಯರ್ಥಿಗಳದ್ದೇ ಈಗ ಟೆನ್ಷನ್ ಶುರುವಾಗಿದೆ. ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರಣಕ್ಕೂ ಕೂಡ ಸ್ಪರ್ಧೆಗೆ ಸಚಿವರುಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಬಾರಿ ಶತಾಯಗತಾಯ ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನ ಗೆಲ್ಲಬೇಕು ಎನ್ನುವಂತಹ ಟಾರ್ಗೆಟ್ ಇಟ್ಕೊಂಡಿರುವ ಕಾಂಗ್ರೆಸ್ ಸಚಿವರುಗಳನ್ನೇ ಕಣಕ್ಕಿಳಿಸೋಣ ಎನ್ನುವ ಪ್ಲಾನಿಂಗ್ ನಲ್ಲಿದೆ. ಅಂತದೊಂದು ಚಿಂತನೆ ಕಾಂಗ್ರೆಸ್ ಹೈಕಮಾಂಡ್ನದ್ದು. ಆದ್ರೆ ಸ್ಥಳೀಯ ರಾಜಕಾರಣದ ಹಿಡಿತ ಕೈ ತಪ್ಪು ಹೋಗುತ್ತೆ ಎನ್ನುವಂತಹ ಭೀತಿ, ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರಣಕ್ಕಾಗಿ ಸಚಿವರುಗಳು ಸ್ಪರ್ಧೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಮಂಡ್ಯದಿಂದ ಸ್ಪರ್ಧೆಗೆ ಒಲವು ಹೊಂದಿದ್ರು ಚಲುವರಾಯಸ್ವಾಮಿ. ತಮ್ಮ ಪತ್ನಿಯನ್ನ ಕಣಕ್ಕಿಳಿಸೋ ಬಗ್ಗೆ ಕೂಡ ಆಲೋಚನೆ ಮಾಡಿದ್ರು ಕೃಷಿ ಸಚಿವ ಚಲುವರಾಯಸ್ವಾಮಿ. ಆದ್ರೆ ಈಗ ದಳ ಮತ್ತು ಕಮಲದ ಮೈತ್ರಿಯಾದ ಮೇಲೆ, ಬಿಜೆಪಿ ಜೆಡಿಎಸ್ನ ಮೈತ್ರಿಯಾದ ಬಳಿಕ ಸ್ಪರ್ಧೆಗೆ ಚಲುವರಾಯಸ್ವಾಮಿ ಹಿಂದೇಟು ಹಾಕ್ತಾ ಇದ್ದಾರೆ. ತಮ್ಮ ಪತ್ನಿಯನ್ನ ಕಣಕ್ಕಿಳಿಸೋ ಬಗ್ಗೆ ಕೂಡ ಆಲೋಚನೆ ಮಾಡಿದ್ರು, ತಾವು ಕೂಡ ಒಲವು ಹೊಂದಿದ್ರು. ಆದ್ರೆ ಯಾವಾಗ ಮೈತ್ರಿ ಆಯ್ತೋ ಆಗ ಹಿಂದೇಟು ಹಾಕಿದ್ದಾರೆ. ಇನ್ನು ಮುನಿಯಪ್ಪ ಕೂಡ ಈ ಮೊದಲು ಕೋಲಾರದಿಂದ ಸ್ಪರ್ಧೆಗೆ ಆಸಕ್ತಿ ಹೊಂದಿದ್ರು. ಆದ್ರೆ ಕೋಲಾರದಿಂದ ಈಗ ಸ್ಪರ್ಧೆಗೆ ಹಿಂಜರಿತಾ ಇದ್ದಾರೆ ಮುನಿಯಪ್ಪ. ಅತ್ತ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಎಲ್ಲಿ ಬೆಳಗಾವಿ ರಾಜಕಾರಣದ ಹಿಡಿತ ತಪ್ಪು ಹೋಗುತ್ತೋ ಎನ್ನುವಂತಹ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರು. ಇನ್ನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಸಚಿವರನ್ನ ಕಣಕ್ಕಿಳಿಸುವ ಚಿಂತನೆ ಇದ್ದು, ದಿನೇಶ್ ಗುಂಡೂರಾವ್ ಅವರನ್ನ ಅಭ್ಯರ್ಥಿಯಾಗಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ವಿಧಾನಸಭಾ ಚುನಾವಣೆಯಲ್ಲೇ ಸಚಿವ ದಿನೇಶ್ ಗುಂಡೂರಾವ್ ಭಾರಿ ಪ್ರಯಾಸದ ಗೆಲುವನ್ನ ಸಾಧಿಸಿದ್ದಾರೆ. ಅಂಥದ್ರಲ್ಲಿ ಮತ್ತೆ ಈಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಅಂತ ಹೇಳಿದ್ರೆ ಅದಕ್ಕೆ ಆಸಕ್ತಿ ಇಲ್ಲ ದಿನೇಶ್ ಗುಂಡೂರಾವ್ ಅವರಿಗೆ, ನಿರಾಸಕ್ತಿ ತೋರ್ತಾ ಇದ್ದಾರೆ. ಅತ್ತ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಅವರು ಆದ್ರೆ ನಾನು ಸ್ಪರ್ಧೆ ಮಾಡಲ್ಲ ಅಂತಿದ್ದಾರೆ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಾವು ಕಳೆದ ಕೆಲ ದಿನಗಳಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನ ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೆ ನಿಜ, ಆದ್ರೆ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಅದರ ಚಿಂತನೆ ಏನಿತ್ತು, ಸಚಿವರುಗಳನ್ನೇ ಕಣಕ್ಕಿಳಿಸೋಣ ಅಂತ, ಅದೂ ಕೂಡ ಫಲಪ್ರದ ಆಗುವಂತ ಲಕ್ಷಣ ಗಿಲ್ವಾ? ಪ್ರಮುಖವಾಗಿ ಸಚಿವರುಗಳೇ ಹಿಂದೇಟು ಹಾಕ್ತಾ ಇರೋದನ್ನ ನೋಡ್ತಾ ಹೋದ್ರೆ ಸೋಲಿನ ಭೀತಿ ಕಾಡ್ತಾ ಇದೆಯಾ? ನಿಶ್ಚಿತವಾಗಿಯೂ ಪ್ರತಿಮಾ, 8 ರಿಂದ 10 ಮಂದಿ ಸಚಿವರನ್ನ ಈ ಬಾರಿ ಸ್ಪರ್ಧೆ ಮಾಡಿಸಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡಿತ್ತು. ಕಳೆದ ಬಾರಿ ಕೂಡ ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಈಶ್ವರ್ ಖಂಡ್ರೆ ಅವರು ಸ್ಪರ್ಧೆ ಮಾಡಿ ಸೋತಿದ್ರು. ಸೊ ಈಗ 8 ರಿಂದ 10 ಮಂದಿ ಸ್ಪರ್ಧೆ ಮಾಡಿಸ್ಲೇಬೇಕು ಅನ್ನೋದ್ರ ಹಿಂದೆ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಹಾಗಾಗಿನೇ ಸಚಿವರಿಗೆ ಇಡೀ ಕ್ಷೇತ್ರದ ಮೇಲೆ ಹಿಡಿತಾ ಇರುತ್ತೆ. ಸಚಿವ ಅನ್ನುವಂತ ಒಂದು ಫೇಸ್ ವ್ಯಾಲ್ಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಸ್ಪರ್ಧೆಗೆ ರೆಡಿ ಇರುವಂತೆ ಈ ಹಿಂದೆಯೇ ಸೂಚನೆ ಕೊಡಲಾಗಿತ್ತು. ಮೊನ್ನೆ ಸಿಎಂ ಡಿಸಿಎಂ ದೆಹಲಿಗೆ ಹೋದಂತ ಸಂದರ್ಭದಲ್ಲಿಯೂ ಕೂಡ ಸಚಿವರ ಸ್ಪರ್ಧೆ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ಆದ್ರೆ ಸಚಿವರನ್ನ ಈ ಬಗ್ಗೆ ವಿಚಾರಿಸಿದಂತ ಸಂದರ್ಭದಲ್ಲಿ ಯಾರು ಕೂಡ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಹಲವು ಕಾರಣಗಳನ್ನ ನಾವು ಹೇಳ್ಬೋದು. ಒಂದು, ಬೆಳಗಾವಿ ಅಂತ ರಾಜಕಾರಣವನ್ನ ಕೈತಪ್ಪಿ ಹೋಗಬಹುದು ಅನ್ನುವ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೇಟು ಆಗ್ತಾ ಇದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರೆ ಅವರು ಸ್ಪರ್ಧೆ ಮಾಡ್ಬೇಕಾಗತ್ತೆ. ಆದ್ರೆ ಬೆಳಗಾವಿಯ ರಾಜಕಾರಣವಾದ ಹಿಡಿತವನ್ನ ಸತೀಶ್ ಜಾರಕಿಹೊಳಿ ತೆಗೆದುಕೊಂಡಿದ್ದಾರೆ. ಅವರು ಒಂದ್ ವೇಳೆ ಲೋಕಸಭೆ ಸ್ಪರ್ಧೆ ಮಾಡಿದ್ರೆ ನಿಶ್ಚಿತವಾಗಿಯೂ ಗೆಲುವನ್ನ ಸಾಧಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಒಂದ್ ವೇಳೆ ಅವ್ರು ಗೆದ್ದು ಲೋಕಸಭೆಗೆ ಹೋದ್ರೆ ಬೆಳಗಾವಿ ರಾಜಕಾರಣದ ಹಿಡಿತ ತಪ್ಪುತ್ತೆ ಅನ್ನುವ ಕಾರಣಕ್ಕಾಗಿ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ. ಹಾಗಾಗಿ ಅವರು ಮನೆಯವರು ಅಂದ್ರೆ ಅವರ ಮಕ್ಕಳಿಗೂ ಕೂಡ ಟಿಕೆಟ್ ಕೇಳ್ತಾ ಇಲ್ಲ. ಹಾಗಾಗಿ ತಮ್ಮ ಬೆಂಬಲಿಗರಿಗೆ ಯಾರಿಗಾರು ಟಿಕೆಟ್ ಕೊಡಿಸುವಂತ ಚಿಂತನೆಯಲ್ಲಿದ್ದಾರೆ. ಇನ್ನು ಮುನಿಯಪ್ಪ ಆರಂಭದಲ್ಲಿ ಮತ್ತೆ ಲೋಕಸಭೆಗೆ ಹೋಗಬೇಕು ಅನ್ನುವಂತ ಇಂಗಿತವನ್ನ ಇಟ್ಕೊಂಡಿದ್ರು. ಯಾವಾಗ ಮೈತ್ರಿ ಖಚಿತ ಆಯ್ತೋ
ಕೋಲಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ್ರೆ ಕಾಂಗ್ರೆಸ್ನ ಗೆಲುವು ಅಷ್ಟು ಈಸಿ ಇಲ್ಲ ಅನ್ನುವಂಥದ್ದು ಮುನಿಯಪ್ಪ ಅವ್ರಿಗೂ ಕೂಡ ಅರಿವಾಗಿದೆ. ಹಾಗಾಗಿ ಅವರು ಕೂಡ ಕೋಲಾರದಿಂದ ಅಂದ್ರೆ ಮೀಸಲು ಕ್ಷೇತ್ರ ಕೋಲಾರದಿಂದ ಸ್ಪರ್ಧೆ ಮಾಡುವಂತ ಇಂಗಿತವನ್ನು ಹೊಂದಿದ್ರು. ಅದು ಕೂಡ ಈಗ ಹಿಂದಕ್ಕೆ ಸರಿದಿದ್ದಾರೆ. ಇನ್ನು ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಸ್ಪರ್ಧೆ ಮಾಡುವಂತಹ ಒತ್ತಾಯ ಕೂಡ ಇತ್ತು, ಸ್ಪರ್ಧೆ ಮಾಡುವಂತ ಆಲೋಚನೆಯಲ್ಲೂ ಕೂಡ ಇದ್ರು. ಅಂತಿಮವಾಗಿ ಅಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ, ಕೊನೆಗೆ ದೇವೇಗೌಡರೇ ಅಲ್ಲಿ ಒಂದು ಸ್ಪರ್ಧೆ ಮಾಡ್ಬೋದು ಅನ್ನುವಂತಹ ಲೆಕ್ಕಾಚಾರಗಳು ಮೈತ್ರಿ ಆದ್ಮೇಲೆ ಶುರುವಾಗಿದ್ದಾವೆ. ಹೀಗಾಗಿ ತಮ್ಮ ಪತ್ನಿಯನ್ನ ಕಣಕ್ಕಿಳಿಸುವಂತ ಆಲೋಚನೆ ಕೂಡ ಇತ್ತು ಚಲುವರಾಯಸ್ವಾಮಿ ಅವರಿಗೆ. ಆದ್ರೆ ಈಗ ಆ ನಿರ್ಧಾರದಿಂದ ಕೂಡ ಹಿಂದೆ ಸರಿದಿದ್ದಾರೆ. ಹೀಗೆ ಸಾಕಷ್ಟು ಸಚಿವರು ಸ್ಪರ್ಧೆಯಿಂದ ಮೈತ್ರಿಯ ಕಾರಣ ಮತ್ತು ಸ್ಥಳೀಯ ರಾಜಕಾರಣ ಇದರ ಕಾರಣಕ್ಕಾಗಿ ಹಿಂದೆ ಸರಿತಾ ಇರುವಂತ ಬೆಳವಣಿಗೆಗಳು ಕಂಡು ಬರ್ತಾ ಇದಾವೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.